ದೇಶ ಒಂದಾಗಿರೋದು ಕಾಂಗ್ರೆಸ್ನವರಿಗೆ ಇಷ್ಟ ಇಲ್ಲ. ಸಂಸದ ಡಿಕೆ ಸುರೇಶ್ ಹೇಳಿಕೆಗೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ. ದೇಶ ಒಂದಾಗಿರೋದು ಕಾಂಗ್ರೆಸ್ನವರಿಗೆ ಇಷ್ಟ ಇಲ್ಲ. ನೇರವಾಗಿ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತ ಅಂತಾರೆ. ಜಾತಿ ಧರ್ಮ ಒಡೆಯೋರು ಈಗ ದೇಶ ಒಡೆಯುತ್ತಿದ್ದಾರೆ. ಯಾವುದೇ ರಾಜಕಾರಣಿಗಳು ದೇಶ ಒಡೆಯಕ್ಕೆ ಆಗಲ್ಲ ಅನ್ನೋ ಹೇಳಿಕೆಯನ್ನ ಕೆಎಸ್ ಈಶ್ವರಪ್ಪನವರು ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ನವ್ರಿಗೆ ಏನ್ ಕತೆ ಅಂತಂದ್ರೆ ದೇಶ ಒಂದಾಗಿರೋದಕ್ಕೆ ಅವ್ರಿಗೆ ಆಸೆನೇ ಇಲ್ಲ. ಹಿಂದೂಸ್ತಾನ ಪಾಕಿಸ್ತಾನ ಮಾಡಿದ್ರು, ಅಲ್ಲಿ ಹೊಡೆದ್ರು, ಜಾತಿಗಳನ್ನ ಹೊಡೆದ್ರು, ನಮ್ಮ ದೇಶದಲ್ಲಿ ಧರ್ಮವನ್ನು ಹೊಡಿತಾ ಇದ್ದಾರೆ. ಈಗ ಇದರಲ್ಲಿ ಬಜೆಟ್ ಅಲ್ಲೂ ಕೂಡ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೀನಿ. ನಾನು ಹೇಳೋದು ಕೇಳಿ, ಇನ್ನು ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಅನ್ನೋದು ಇದ್ರಲ್ಲಿ ಮೆನ್ಷನ್ ಮಾಡಿಲ್ಲ. ಮಾಡದಂತ ಸಂದರ್ಭ ನಾನು ಅದಕ್ಕೋಸ್ಕರ ಹೇಳಿದೆ, ರಾಜ್ಯದ ಮುಖ್ಯಮಂತ್ರಿಗಳೇ ಇಲ್ಲಿ ವಿತ್ತ ಸಚಿವರು ಇದ್ದಾರೆ. ಇದನ್ನೇನು ಮನೆಗಳು ಜಾಸ್ತಿ ಮಾಡಬೇಕು ಅಂತ ಬಡವರಿಗೆ ಮಧ್ಯಮ ವರ್ಗದವರಿಗೆ ಮಾಡಬೇಕು ಅಂತ ಏನು ಹೇಳಿದಾರ, ಇದು ಪ್ರಪೋಸಲ್ ಕಳಿಸಿ, ನಮ್ಮ ರಾಜ್ಯಕ್ಕೆ ಎಷ್ಟೆಷ್ಟು ಬೇಕು ಅದನ್ನು ಖಂಡಿತ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗಿ ಏನೇನು ತರಬೇಕು ಎಲ್ಲ ತರ ಪ್ರಯತ್ನ ನಡೆಸ್ತೇವೆ. ದೇಶವನ್ನ ಒಡೆಯೋದ್ರಲ್ಲಿ ಹಿಂದೆ ಜವಾಹರ್ಲಾಲ್ ನೆಹರು ಮಾಡಿದ್ರಲ್ಲ ಬದುಕು, ಹಿಂದೂಸ್ತಾನ ಪಾಕಿಸ್ತಾನ, ಹಂಗೆ ಡಿ ಕೆ ಸುರೇಶ್ ನೇತೃತ್ವದಲ್ಲಿ ಅಥವಾ ಕಾಂಗ್ರೆಸ್ಸಿಗರು ಕರ್ನಾಟಕವನ್ನ ಅಥವಾ ಉತ್ತರ ಕರ್ನಾಟಕ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಒಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಒಂದೇ ಮಾತ್ರ ಅಂತ ಹೇಳ್ತಾ ಇದೀವಿ. ನಾವು ಈ ದೇಶದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬರು ಕೂಡ ಭಾರತ ಮಾತೆಯ ಮಕ್ಕಳು ಅಂತೀವಿ ನಾವು. ಇದು ಉತ್ತರ ಭಾರತದವ್ರು ಬೇರೆ, ದಕ್ಷಿಣ ಭಾರತದ ಬೇರೆ. ಡಿ ಕೆ ಸುರೇಶ್ ಕೂಗ ತಕ್ಷಣ ಅದಾಗಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಒಂದು ಅಂತ ಅಪೇಕ್ಷೆ ಪಡ್ತಿರೋ ನಾವು. ಹಾಗಾಗಿ ಬಿಜೆಪಿ ರಾಮನ್ ಮಾಡಿಕೊಂಡ್ರು, ಅದು ಬೇರೆ. ಅದು ಈ ರೀತಿ ದೇವ್ರನ್ನೂ ಹೊಡೆದ್ರು, ದೇಶವನ್ನೂ ಹೊಡೆದ್ರು, ಅದೇ ರೀತಿ ಜಾತಿ ಹೊಡೆದ್ರು, ಧರ್ಮವನ್ನು ಹೊಡೆದ್ರು. ಈಗ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಅಂಥದಕ್ಕೆ ಭಾರತೀಯ ಜನತಾ ಪಾರ್ಟಿ ಬೆಂಬಲ ನಾವು ಕೊಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.